ಹೆಜ್ಜೆ ಇಡುತ್ತುವ ಅನಿರೀಕ್ಷಿತವಾದದ್ದು ನಿನ್ನ ಆಗಮನ. ಓಹೋ, ಅದಕ್ಕಿಂತಲೂ ಹೆಚ್ಚಾಗಿ ಈ ಬಗೆಯ ಉಡುಗೆ ತೊಡುಗೆಗಳು, ಸಿದ್ಧತೆಗಳು ಇವೆಲ್ಲವನ್ನು ತನ್ನದಾಗಿಸಿ ನನ್ನ ಮಗ ಅಭಿಮನ್ಯು ಈ ಕಡೆಗೆ ಸಾಗಿ ಬರಬಹುದು ಅನ್ನೋ ನಿರೀಕ್ಷೆಯೂ ನನಗೆ ಇದ್ದಿರಲಿಲ್ಲ ಮಗನ. ನಿರೀಕ್ಷೆ ಎನ್ನುವುದು ಯಾರಿಗಿಲ್ಲದಿರುವಾಗ ಆ ಘಟನೆ ನಡೆದ್ರೆ ಒಮ್ಮೊಮ್ಮೆ ಸಂತೋಷವೂ ಆಗ್ತದೆ. ತೀರಾ ಅನಿರೀಕ್ಷಿತವಾದ ಸನ್ನಿವೇಶಗಳು ನಮ್ಮ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡ ಕಾಲಕ್ಕೆ ಪ್ರಶ್ನೆಗಳು ಉಂಟಾಗುವುದು ಸಹಜವಲ್ವೇ? ಹೌದು. ಅದರಿಂದಲೇ ಕೇಳು. ಏನಮ್ಮ? ಎತ್ತ ಗಮನ ಬಾಲ ಓ ಸುಶೀಲ ಮಗನೇ, ಅಪ್ಪೆಯಲ್ಲಿ ಮಾತನಾಡಬೇಕು, ಜೊತೆಗೆ ಏನನ್ನೋ ತಿಳಿಸಬೇಕು, ಅರುಹಬೇಕು ಅನ್ನೋ ನಿರ್ಧಾರದಲ್ಲಿ ಈ ಕಡೆಗೆ ಸಾಗಿ ಬಂದ. ನಿನ್ನನ್ನು ಕಾಣುವಾಗ ನಿನ್ನ ನಡೆ ತೀರ ಗಂಭೀರತೆಯಲ್ಲೇ ಕೂಡಿದೆ. ನೀನು ಕಾಣಿಸುತ್ತಿರುವಂತಹ ಟಿವಿ, ನಿನ್ನೊಳಗಿರುವ ದೃಢತೆ ಇವೆಲ್ಲವನ್ನು ನಿನ್ನ ಮುಖಾವಲೋಕನದಿಂದಲೇ ಅರ್ಥವಿಸಿಕೊಳ್ಳಬಲ್ಲ. ನಿನ್ನ ಹಣೆಯಲ್ಲಿ ಮೂಡುತ್ತಿರುವಂತಹ ಶಾಂತ ತೇಜಸ್ಸು ನನ್ನ ಹಣೆಯಲ್ಲಿ ಬೆವರು ಮೂಡಿಸುತ್ತಿದೆ ಮಗನೇ. ಏನೋ ಇದು ಏನಾಗುತ್ತಿದೆ ಗುರುಧಾರುಣಿಯನ್ನು ಅನ್ನುವುದನ್ನು ನಾವೆಲ್ಲರೂ ಸರಿಯಾದಿದ್ದರೆ ಕಂಡವರು. ಹೌದಮ್ಮ. ಆದ್ದರಿಂದಲೇ ಪ್ರಶ್ನೆ ಒಂದೇ ಉಂಟಾದದಲ್ಲ, ಮತ್ತೆ ಜೊತೆಗೆ ನನ್ನೊಳಗಿನ ಉದ್ವಿಗ್ನತೆ. ಮಗನೇ, ಏನಮ್ಮ? ತಾಯಿಗೆ ಮಕ್ಕಳಲ್ಲಿ, ಮಕ್ಕಳಿಗೆ ತಾಯಿಯೇ ಸಂಕೋಚವೂ ಇಲ್ಲ, ದಾಕ್ಷಿಣ್ಯವೂ ಇಲ್ಲ, ಇರಕೂಡದು. ಅಥವಾ ಅದನ್ನು ಕಾಣಿಸುವ ಸಂಬಂಧವೂ ತಾಯಿ ಮಕ್ಕಳದಲ್ಲಿ ಅಲ್ವಲ್ಲ. ಆದ್ದರಿಂದಲೇ ಕೇಳ್ತಾ ಇದ್ದೇನೆ. ಏನಮ್ಮ? ಮಗನಾದ ಅಭಿಮನ್ಯು ತಾಯಿಯಲ್ಲಿ ಮರೆ ಮಾಡುವುದಕ್ಕಿಲ್ಲ, ಸುಳ್ಳಾಡುವುದಕ್ಕಿಲ್ಲ ಅನ್ನೋ ವಿಶ್ವಾಸ ನನಗುಂಟು ಮಗನೇ. ತಾಯಿಯಲ್ಲಿ ಆಡದ ಯಾವುದಾದ್ರೂ ಕಾರ್ಯವನ್ನು ನಾ ಕೈಗೊಂಡೆ ಅಂತಾದ್ರೆ ಅದು ಯಶಸ್ಸು ಆಗುವುದಿಲ್ಲ ತಾಯಿ. ಅಂದ್ರೆ ಅದೇ ಹೌದು ಅಂತ ಆದ್ರೆ ಎದೆಗೆ ಮುಚ್ಚಿದ ಕವಚ, ತಲೆಗೇರಿದ ಮುಗಿಸ್ತ್ರ ಮಗನೇ, ಕಿಕ್ಕಟ್ಟಿಗೆ ಸೇರಿಸಿದ ಕಟಾರಿ, ಕೈಯಲ್ಲಿ ಧರಿಸಿದ ಧನುರ್ಬಾಣಗಳು, ತುಂಬಿದ ತೂಣೀರ, ನನಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಮಾಡಬೇಕು ಅಂತ ಅನಿಸ್ತದೆ. ಆದರೆ ಏನಮ್ಮ? ಎಲ್ಲಾ ಪ್ರಶ್ನೆಗಳನ್ನ ಒಟ್ಟು ಮಾಡಿ ನೇರ ಕೇಳುತ್ತೇನೆ. ಏನಮ್ಮ ಅದು? ಎತ್ತ ಗಮನ, ಈ ಬಗೆಯ ಟಿವಿ, ಹಿಂದಿನ ಕಾರಣ ಇವೆಲ್ಲವನ್ನು ಸ್ಪಷ್ಟಪಡಿಸಬಾರದೆ ಅಮ್ಮ? ನಾವು ಹೊರಟಂತಹ ಕಾರ್ಯದ ಬಗ್ಗೆ ಲಕ್ಷ್ಯವಿದ್ದರೂ ಮಾತೆಯಲ್ಲಿ ಹೇಳದ ಮುನ್ನಡೆಯುವ ನಾನಲ್ಲ. ಯಾವ ಕಡೆಗೆ ಹೊರಟು ಬಂದೆ? ಹೇಳಲಿಕ್ಕೆ ಅಂತ ಬಂದೆ.
ಅದು ಕಡಿಮೆ ಅಂತ ಆಗ್ತದೆಯೋ? ಕಡಿಮೆ ಅಂತೂ ಆಗುವುದಿಲ್ಲ. ಮಗನಿಗೆ ವಂದಿಸಿದಷ್ಟು ಮತ್ತೆ ವಂದಿಸಬೇಕು ಅಂತ ಆಗ್ತದೆ. ಹಾಗೆ ನಿನ್ನ ಪದದಡಿಗೆ ಈ ರೀತಿ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಏನು? ನಡಿ, ವರ್ತಮಾನದ ಬಗ್ಗೆ ನೀನೇ ತಿಳಿದವಳು. ಕುರುಕ್ಷೇತ್ರ ರಣದಾರುಣಿಯಲ್ಲಿ ಪಾಂಡವ ಕೌರವರ ವಿದ್ವೇಷ ಎನ್ನುವುದು ಬೆಳೆದು ಮರವಾಗಿ ನಿಂತಿದೆ. ಅದರಲ್ಲಿ ಬೆಳೆದಂತಹ ರಂಗ ಕೊಂಬೆಗಳನ್ನ ಕತ್ತರಿಸುವ ಕೈಂಕರ್ಯ ನಡೀತಾ ಉಂಟು. ಮಾತ್ರವಲ್ಲ, ನಮ್ಮವರ ಅನಿಸಿಕೆ ಏನು? ಕೇವಲ ರಂಗ ಕೊಂಬೆಗಳನ್ನು ಮಾತ್ರ ಕತ್ತರಿಸುವುದಲ್ಲ, ಬುಡವನ್ನ ಕತ್ತರಿಸಬೇಕು. ದ್ವೇಷ ಎನ್ನುವುದು ಉಳಿಯಕೂಡದು ಎನ್ನುವುದಾಗಿ ನಮ್ಮವರೆಲ್ಲ ಹೊರಟು ನಿಂತಿದ್ದಾರೆ. ಇದಕ್ಕೆ 10 ದಿವಸದವರೆಗೆ ಭೀಷ್ಮಾಚಾರ್ಯರ ಸೇನಾಧಿಪತಿತ್ವದಲ್ಲಿ ಕೌರವ ಸೇನೆ ವಿಜೃಂಭಿಸ್ತಾ ಇತ್ತು. ಅವರಿಗೆ ದುಸ್ವಪ್ನವಾಗಿ ಅವರನ್ನು ಮಣಿಸುವುದಕ್ಕೆ ನಮ್ಮ ತಂದೆಯಾದ ಪಾರ್ಥ ಮಹಾಶಯನ ಜೊತೆಗೂಡಿದ್ದು ಶಿಖಂಡಿ. ಇದರ ಕಾರಣದಿಂದ ಪಿತಾಮಹರು ಶರಶಯ್ಯೆಯನ್ನು ಹೊರಗಿದ್ದರು. ಅಮ್ಮ, ಆ ಕಾರಣದಿಂದಲಾಗಿ ಕೌರವನಿಗೆ ಸೋಲೆನ್ನುವಂತಹ ಯಾವ ರವಿದೆಯೋ ಸೋಕುವುದಕ್ಕೆ ಪ್ರಾರಂಭವಾಯಿತು. ಇದರಲ್ಲಿ ಚಿತ್ತಾಕ್ರಾಂತರಾದಂತಹ ಯಾವ ಕೌರವರಿದ್ದಾರೋ ಇಂದಿನ ದಿವಸ ವಿಶೇಷವಾದ ಯುದ್ಧಾಹ್ವಾನವನ್ನು ಕೊಟ್ಟಿದ್ದಾರೆ. ನನಗೆ ಕಾಳಗ ದೊರಕದ್ದು ಯಾರಲ್ಲಿ? ಕೂಳ ಕೌರವನಲ್ಲಿ. ಹೌದಮ್ಮ, ಕೂಳತನವನ್ನೇ ಈ ತನಕ ಮೈಗೂಡಿಸಿಕೊಂಡವ ಕೌರವ. ಹಾಗೆಂದು ಯುದ್ಧ ಅಂತ ಹೇಳಿದ್ರೆ ಇದು ಮೊದಲಲ್ಲ, ಈ ಹಿಂದೆಯೂ ನಾನು ಯುದ್ಧಕ್ಕೆ ಹೋದವ. ಆದ್ರೆ ಇಷ್ಟು ಟಿವಿಯಿಂದ, ಇಷ್ಟು ವೀರಾವೇಶದಿಂದ ನಾನು ಹೊರಡಬೇಕು ಅಂತಾದ್ರೆ ಕಾರಣವಾದದ್ದು ಅಲ್ಲಿ ದ್ರೋಣರಿಂದ ರಚಿಸಲ್ಪಟ್ಟಂತಹ ವ್ಯೂಹ. ಯಾವುದರಿಂದ? ಯಾವುದು ಬರಲಿಲ್ಲ. ಸೋಲನ್ನುವುದು ಆವರಿಸಿದ ಕೌರವನಿಗೆ ಧೈರ್ಯದ ಛಾಯೆಯನ್ನು ತುಂಬಿದವರು ಉಭಯ ಕುಲ ಬಿಲ್ವಜರಾದಂತಹ ದ್ರೋಣಾಚಾರ್ಯರು. ದ್ರೋಣಾಚಾರ್ಯರ ಸೇನಾಧಿಪತಿ. ಹೌದು. ಇದರಿಂದಾಗಿ ಪಾಂಡವರನ್ನು ಗೆಲ್ಲಬೇಕು. ನಿನ್ನೆಗೆ 2 ದಿವಸಗಳು ಉರುಳಿ ಹೋಗಿದೆ. ಹೌದಲ್ಲ, ನಿನ್ನೆಯ ದಿವಸ ದೊಡ್ಡಪ್ಪನನ್ನು ಬಂಧಿಸಿದವರು ದ್ರೋಣ. ಅದನ್ನು ನಡೀಲೇ ಇಲ್ಲ. ನನ್ನ ಅಯ್ಯನಿಂದಲಾಗಿ ಕೌರವ ಪಾಲಯ ಮತ್ತೊಮ್ಮೆ ಸೋಲನ್ನು ಕಾಣಬೇಕಾಗಿ ಬಂತು. ಸೋಲಿನ ಮೇಲೆ ಮತ್ತೆ ಸೋಲು. ಹೌದಮ್ಮ, ಆದ್ರೆ ಈ ಕಾಲಕ್ಕೆ ಗೆಲುವನ್ನು ಹೇಗಾದರೂ ಸಂಪಾದನೆ ಮಾಡಬೇಕೆಂಬ ಉದ್ದೇಶದಿಂದ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ಬಲಿದಿದ್ದಾರೆ. ಎನ್ನುವ ಕಾರಣಕ್ಕೆ ನಮ್ಮ ಸೇನೆಯಲ್ಲಿ ಯುದ್ಧ ಮಾಡುವುದಕ್ಕೆ ಯಾರೂ ಇಲ್ಲ ಎನ್ನುವುದಾಗಿ ದೊಡ್ಡಪ್ಪ ಚಿಂತಾಕ್ರಾಂತರಾಗಿತ್ತು. ಸಹಜ. ಯಾಕಂದ್ರೆ ತಂದೆ ಸಮಸಪ್ತಕರ ಕೂಡ ಗೌರವಕ್ಕೆ ಹೋಗಿದ್ದಾರೆ. ಸಂಕ್ಷಿಪ್ತಕರ ಆಹ್ವಾನವನ್ನು ಮನ್ನಿಸಿ ಯುದ್ಧಕ್ಕಾಗಿ ಹೊರಟವರು ನಿನ್ನ ತಂದೆ. ಹೌದಲ್ಲ, ತಿಳಿದವರು ನಾಲ್ವರು, ಅದರಲ್ಲೂ ನಾನೂ ಒಬ್ಬನಿದ್ದೇನೆ. ಅವರ ಚಿಂತನೆಗೆ ಗೊತ್ತಾಯಿತು
ಅದಕ್ಕಾಗಿ ಕೈಪಾಡಿ ಸರವನ್ನು ಚಿಕ್ಕಿಸಿ ಮುಂದೊತ್ತಿ ಹೋಗಿ ಅವರ ಮುಂದೆ ಪ್ರತಿಜ್ಞಾಬದ್ಧನಾಗಿದ್ದೇನೆ ತಾಯಿ. ಇಂದಿನ ಹವನೊಳಗೆ ಕೌರವ ಸೇನೆಯ ಸದೆಬಡಿವೆ, ಪಾಂಡು ಕುಲಕ್ಕೆ ಯಮ ಸದೃಶರಾಗಿರುವ ದ್ರೋಣರ ಸೋಲಿಸುವೆ. ಅದಕ್ಕಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ ಅಮ್ಮ. ನೇಮವು ಇತ್ತು ಸಂಪ್ರೀತಿಯಿಂದ ಕಳುಹಿರೆ ತಾಯಿ. ಈ ಬುದ್ಧಿಯ ನಿನಗೆ ದಿನಗಳು ಕಳೆದು ಹೋಗಿವೆ. ಇಂದಿಗೆ 13ನೆಯ ದಿನ. ಸ್ವಲ್ಪ ಆಲೋಚನೆ ಮಾಡು ಮಗನೇ. ಏನಮ್ಮ? ನಿನ್ನ ತಂದೆ ಸಂಕ್ಷಿಪ್ತಕರ ಕೂಡ ಕಾಳಗವನ್ನು ಕೊಡುವುದಕ್ಕೆ ಹೊರಡುವುದು ಇದು ಮೊದಲೇನು ಅಲ್ಲ. ನಿನ್ನೆ ದಿನವೂ ಬಂದಿದೆ. ನಿಜ. ನಿನ್ನ ತಂದೆಯ ಸಮ್ಮುಖದಲ್ಲಿ ಸೋತು ಸುಣ್ಣವಾದವು ಮತ್ತೆ ಯುದ್ಧದ ಸನ್ನಿವೇಶಕ್ಕಾಗಿ ಹಾತೊರೆದು ನಿನ್ನ ತಂದೆಗೆ ಯುದ್ಧಾಹ್ವಾನವನ್ನು ಕೊಡುವ ಮೂಲಕವಾಗಿ ಅವರು ಕೂಡ ಯುದ್ಧಕ್ಕಾಗಿ ಉತ್ತೇಜನ ಕೊಡುತ್ತಾರೆ, ಬಯಸಿ ಬರ್ತಾರೆ ಅಂತ ಆದರೆ ಮಗನೇ, ಇದರೊಳಗೆ ಏನೋ ಒಂದು ಕುಹಕತನವಿದೆ. ಆ ಕುಟಿಲತನ ಏನು ಅಂತ ನೋಡಿ ಬರ್ತೇನೆ. ಹೋಗುವುದು ತಪ್ಪು ಅಂತ ಆಡುವುದಕ್ಕೆ ಮುಂದಾಗುವುದಲ್ಲ, ಮತ್ತೆ ನೀನೊಬ್ಬನೇ ಹೋಗುವುದಕ್ಕೆ ಮುಂದಾಗುವುದಿದೆ ಅಲ್ಲ ಮಗ. ಅಮ್ಮ, ನಾವು ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವ ಮುನ್ನ ಅದರ ಪರಿಣಾಮದ ಕುರಿತಾಗಿ ಯೋಚನೆ ಮಾಡಬೇಕಾಗ್ತದೆ. ವಿವೇಕದಿಂದ ಬುದ್ಧಿಯಿಂದ ನಾವು ವಿವರಿಸುವುದಕ್ಕೆ ಮುಂದಾದೆವು ಅಂತಾದರೆ ನಮಗೆ ಬೇಕಾದ ಪರಿಣಾಮವನ್ನು ಪ್ರಾಪ್ತಿಯನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸುಲಭವಾಗ್ತದೆ ಮಗನಿಗೆ. ನಿಜ. ನಿನ್ನ ಜೊತೆಗೆ ನಿನ್ನ ತಂದೆ ಇದ್ದಾರೆ. ತಂದೆಯು ಮಗನು ನಾವು ಜೊತೆಯಾಗಿ ಹೋಗಿ ಬರ್ತೇವನೋ ಹಾಗೆ ಆಡ್ತಿದ್ರೆ ನಾನು ಭರವಸೆ ಇದ್ದರೆ ಕಳುಹಿಸಿಕೊಡ್ತಿದ್ದೆ. ನೀನೇ ಹೇಳಿದೆಯಲ್ಲ, ಚಕ್ರವ್ಯೂಹ ಭೇದನವನ್ನು ನಾನು ಬಲ್ಲೆ. ಒಳಗೆ ಹೋಗಬಹುದು ಮಗನೇ, ವ್ಯೂಹವನ್ನ ಭೇದಿಸಬಹುದು, ಮತ್ತೆ ಹಿಂದೆ ಬರುವ ಕುರಿತಾಗಿ ಆಲೋಚನೆ ಬೇಡವೇನು? ಅದಕ್ಕೆ ಕೇಳಿದ್ದು. ಏತಕ್ಕಿಂತ ಬುದ್ಧಿ ಬಂತು ನಿನಗೆ ಮಗನೇ, ತಿಳಿದು ತಿಳಿದು ಕೈಯೊಡ್ಡಿ ಪ್ರಾಣಘಾತಕವಾದ ಸನ್ನಿವೇಶವನ್ನು ಅಪ್ಪಿಕೊಳ್ಳುವುದಕ್ಕೆ ಎದೆ ಒಡ್ಡಿ ನಿಂತ ಹಾಗಾಗುವುದಿಲ್ಲವೇ? ಪ್ರೀತಿ ಏನೋ ನಿನಗೆ ಮರಣ ದೊಸಗೆ. ಆದ್ದರಿಂದಲೇ ಆ ಕುರಿತಾಗಿ ಆಲೋಚನೆ ಮಾಡಬೇಡ. ಅಂದ್ರೆ ಅಲ್ಲಿ ಬಂದು ಸೇರುವವರು ಸಾಮಾನ್ಯರಲ್ಲ, ಅಲ್ಪಬಲರಲ್ಲ ಮಗನೇ. ಯಾರಿದ್ದಾರೆ? ನಡೆಯುವ ವಿದ್ಯಮಾನದ ಬಗ್ಗೆ ನೀ ಸ್ವಲ್ಪ ಹೆಚ್ಚಾಗಿ ಆಲೋಚಿಸಿದೆ ಅಂತ ಕಾಣ್ತದೆ. ಇಲ್ಲದೆ ಹೋದ ಪವನ ಕ್ಷೇತ್ರಕ್ಕೆ ಹೊರಟಂತಹ ನನ್ನಲ್ಲಿ ನೀನಾಡಿದ್ದೇನು? ಷಡುರಧರ ನಿಮ್ಮ ನಾಯಕರಿದ್ದಾರೆ, ಇರಲಿ ನಾಯ ಇರಲಿ. ಯುದ್ಧ ಕ್ಷೇತ್ರ ಎನ್ನುವುದಾಗಿರುವಾಗ ಎದುರಾಳಿಗಳು ಬಲಯುತರೇ ಆಗಿರಬೇಕು. ಎದುರಾಳಿಯ ಕೂಡ ಹೋರಾಟ ಮಾಡಿ ಜಯ ಪಡೆಯಬೇಕು. ಇದು ನೀ ನನಗೆ ಬಾಲ್ಯದಿಂದ ಹೇಳಿಕೊಟ್ಟ ವಿದ್ಯೆ ಅಮ್ಮ. ಅದಕ್ಕನುಗುಣವಾಗಿಯೇ ನಾನು ಹೊರಟದ್ದು. ಬಿಡು ಬಿಡು ತಾಯ ಕೇಳಿಗ ಕರ್ಣಾದ್ಯರ ಸದ್ಯ ಬಡಿವೆನು ಅರ ನಿಮಿಷದಲ್ಲಿ. ಷಡ್ರಥರೆ ನಿಮ್ಮ ನಾಯಕರ ಅವನಿಗೆ ಒದಗಿಸದೇ ಇದ್ರೆ ನಿನ್ನ ಮಗ ನಾನಲ್ಲ. ಈ ಹುಡುಗನ ವಿಕ್ರಮ ಏನೆನ್ನುವುದಾಗಿ
ಕುರುಕ್ಷೇತ್ರದಲ್ಲಿ ನೆಲೆದಿರುವವರಿಗೆ ತೋರಿಸ್ತೇನಮ್ಮ. ಸರಸದ ಸಮಾವೇಶ ಅಲ್ಲ ಮಗನೇ, ಅಲ್ಲ. ಚಕ್ರವ್ಯೂಹದ ರಚನೆ ಮಾಡಿದವರಾಗ ದ್ರೋಣಾಚಾರ್ಯ, ಶಾಪಾದಪಿ ಶರಾದಪಿ ಬ್ರಾಹ್ಮಣರಿದ್ದಾರೆ, ಛಾತ್ರ ವಿದ್ಯೆಯನ್ನು ತಿಳಿದವರಿದ್ದಾರೆ, ಪರಿಣಿತಿಯನ್ನು ಸಾಧಿಸಿದವರಿದ್ದಾರೆ. ನಿಜ. ಧನುರ್ಬಾಣಗಳನ್ನು ಹಿಡಿದು ಯುದ್ಧ ಮುಖದಲ್ಲಿ ಮುಂದಾದರು ಅಂತಾದರೆ ಅವರನ್ನ ಮೀರಿ ನಿಲ್ಲುವುದಕ್ಕೆ ಯಾವ ಭಟರಿಂದ ಸಾಧ್ಯವಾದೀತು ಮಗನೇ? ತಲೆಯನ್ನು ಕಡಿದು ಚೆಲ್ಲಬಹುದು. ಶಾಪದಿಂದಲಾದರೂ ಇನ್ನೊಬ್ಬರನ್ನು ನಿಗ್ರಹಿಸುವಂತಹ ಯೋಗ್ಯತೆಯನ್ನು ಹೊಂದಿದವರಿದ್ದಾರೆ ದ್ರೋಣಾಚಾರ್ಯರು. ಆದ್ದರಿಂದಲೇ ಶಾಪಾದಪಿ ಶರಾದಪಿ ಈ ಹೆಗ್ಗಳಿಕೆಯನ್ನು ಅವರನ್ನ ಹೊಂದಿಕೊಂಡು ಬಂತು ಮಗನೇ. ಸರಿಯಾಗಿ ಆಲೋಚಿಸಿ ತನ್ನ ಜೀವನದ ಸಮಗ್ರವಾದ ಜ್ಞಾನವನ್ನು ಧಾರೆ ಎರೆದು ಎಲ್ಲ ಅನುಭವಗಳು ಪಕ್ಕುಗೊಂಡ ಕಾಲಕ್ಕೆ ನಿರ್ಮಾಣಗೊಂಡ ಚಕ್ರವ್ಯೂಹ ಮಗನೇ ಅದು. ಒಂದರ್ಥದಲ್ಲಿ ಪಾಂಡವರ ಜೀವನವನ್ನ ಹಿಂದೇ ಮುಗಿಸ್ತೇನೆ ಅನ್ನುವ ಹಾಗೆ ಬಲವಾದ ನಿರ್ಧಾರವನ್ನು ಗೊಂಡು ಅವರ ಕೆಲಸಕ್ಕಾಗಿ ಮುಂದಾಗಿದ್ದಾರೆ ಅನ್ನುವುದರಲ್ಲಿ ಯಾವ ಸಂದೇಹವಿಲ್ಲ. ದುರ್ಯೋಧನನ ಚರ್ಯೆ ನಿನಗೆ ತಿಳಿದಿದೆ. ಆಗಲೇ ಆಡಿದ ಷಡುರಥರಿದ್ದಾರೆ, ಅವರ ಅಂತರಂಗ ಏನು ಅನ್ನುವ ಅರಿವು ನಮಗೆ ಚೆನ್ನಾಗಿ ಇದೆ. ದ್ರೋಣಾಚಾರ್ಯರನ್ನ ತಂದೆ, ದೊಡ್ಡ ತಂದೆ, ಚಿಕ್ಕ ತಂದೆಯವರಿಗೆ ಗುರುಗಳೇ ಆಗಿರಲಿ. ಆದರೆ ವರ್ತಮಾನದಲ್ಲಿ ಸೇನಾಧಿಪತ್ಯವನ್ನು ಮುಂದುವರಿಸುವಂತಹ ಹೊಣೆಗಾರಿಕೆಯನ್ನು ಹೆಗಲಿಗೇರಿಸಿಕೊಂಡವರ ಮಗನೇ. ಬರುವವನ ಅಭಿಮನ್ಯುವಂತಹ ಕಾರಣವನ್ನು ಕೊಡುವುದಕ್ಕಿಲ್ಲ, ತೋರಿಸುವುದಕ್ಕಿಲ್ಲ. ಕರುಣೆ ಇಲ್ಲದೆ ವ್ಯವಹರಿಸಬಹುದಾದಂತಹ ಕಾಠಿಣ್ಯ ಹೃದಯವನ್ನು ಹೊಂದಿರುವ ಪಟುಭಟರು ಕೂಡಿರಬಹುದಾದ ಸೇನೆ ಮಗನೇ ಇಲ್ಲ. ಇಂದಿನ ದಿನ ನೀನೆಂದೇನು ಆ ಅಭವದಿಂದಲೂ ದ್ರೋಣರನ್ನು ಗೆಲ್ಲುವುದಕ್ಕಾಗುವುದಿಲ್ಲ ಮಗನೇ. ಅವರ ಕೂಡ ಪರಮೇಶ್ವರನು ಯುದ್ಧಕ್ಕೆ ಅಣುಕಿಯಾನು ಅಂತ ಹೇಳುವ ಧೋರಣೆಯನ್ನೇ ಮುಂದೆ ಹೇಳ್ತಾ ಇದ್ದೀನಿ. ನಮ್ಮ ವಂಶ ಯಾವುದು ಅಂತ ನಾವು ಆಲೋಚನೆ ಮಾಡಬೇಕು. ಪಾರ್ಥಿವ ವಂಶದಿ ಜನಿಸಿದ್ದೇವೆ. ಪಾರ್ಥಿವ ವಂಶದಿ ಜನಿಸಿದ ಮೇಲೆ ಸಮರ್ಥನೆನಿಸದೇ ಇದ್ರೆ ಪುತ್ರನ್ನು ವ್ಯಾಮೋಹದಿಂದ ನೀನು ಮನೆಯನ್ನು ಕುಳ್ಳಿಸಿದೆ ಅಂತ ಆದ್ರೆ ಈ ಪ್ರಾಪಂಚಿಕರು ಏನು ಹೇಳ್ತಾರೆ? ಸುಭದ್ರ ಪುತ್ರ ವ್ಯಾಮೋಹದಿಂದ ಅಭಿಮನ್ಯನು ಇದು ಬೇಕೇ ತಾಯೇ ನಮಗೆ. ವೀರನಾಗಿ ಕಾಣಿಸಿಕೊಂಡಿದ್ದೇನೆ, ಧೀರನಾಗಿ ನನ್ನ ಪರಾಕ್ರಮವನ್ನು ತೋರಿಸಿದ್ದೇನೆ. ವಂಶದ ಕೀರ್ತಿಯನ್ನು, ವಂಶದ ಹೆಸರನ್ನು ಸ್ಥಾಯಿಯಾಗಿಸುವುದಕ್ಕೆ ನನಗೆ ದೊರಕಿದ ಸುವರ್ಣ ಅವಕಾಶ ತಾಯಿ, ಸುವರ್ಣ ಅವಕಾಶ. ಯಾರಿಗಾದ್ರೂ ಅವಕಾಶ ದೊರೆಯುತ್ತದೆಯೇ? ದೊರೆತ ಅವಕಾಶವನ್ನು ಸದುಪಯೋಗ ಪಡಿಸಬೇಕಾದ್ದು ಯಾರು? ಜಾಣನಾದವನ ಕರ್ತವ್ಯ. ಇದು ಸದುಪಯೋಗ ಪಡಿಸಬೇಕು ನನಗೆ ತೋಚಿದ್ದು ಹೇಗೆ? ನೀ ಹೇಳಿಕೊಟ್ಟ ವಿದ್ಯೆ, ನೀ ಹೇಳಿಕೊಟ್ಟ ಬುದ್ಧಿ, ನೀನು ಹೇಳಿಕೊಟ್ಟಂತಹ ದಾರಿ, ವಂಶದ ಕೀರ್ತಿಯನ್ನು ಬೆಳಗಿಸಬೇಕು ಅಂತ ಎಳವೆಯಲ್ಲೇ ನೀ ಆಡಿದ್ದೀಯಮ್ಮ. ಅದಕ್ಕನುಗುಣವಾಗಿ ನಾನು ಹೊರಟಿದ್ದೇನೆ ತಾಯೇ. ನಾನು ಈಗ ಹೊರಟದ್ದು ಸರಸವೇ ಆಗಿರಬಹುದು. ಕ್ಷತ್ರಿಯರಿಗೆ ಯುದ್ಧಾಂಗಣ ಎನ್ನುವುದು ಸರಸವೇ, ಅದು ವಿರಸವಾಗಿ ಮುಗಿಸ್ತೇನೆ. ಆಗುವ ಕಾರ್ಯದಲ್ಲಿ ಜಯ ಆಗುವಂತೆ ಅನುಗ್ರಹಿಸಲಾರೆಯ, ಒಂದು ಅನುಗ್ರಹ ಕೊಡಲಾರೆಯ ತಾಯೇ. ಬೇಡ ಮಗನೇ, ಇದು ನೀತಿ ಅಲ್ಲ.
ಯಾತಕ್ಕಿಂತ ಬುದ್ಧಿ ಬಂತು ಅಂತ ಕೇಳಿದ್ರೆ ನಿನ್ನಲ್ಲಿ ಉತ್ತರವುಂಟು. ಷಡ್ವ್ರತರಿದ್ದಾರೆ, ಬಿಡು ಬಿಡು ನಾ ಗೆಲುವೆನವರ ವೀರೋಚಿತವಾದ ಉತ್ತರ. ಹೌದು, ಸರಸವಲ್ಲ ಸಮರ ಮಗನೇ, ನನಗೆ ಸರಸವೇ. ಹೌದು, ವಿರಸದ ಪರಿಣಾಮವನ್ನು ನಾನು ತೋರಿಸಿಕೊಡ್ತೇನೆ ತಾಯಿ. ಕೌರವರ ಪಾಲಿಗೆ ತೋರಿಸ್ತೇನೆ. ಗೆಲುವೆನೆಂಬ ಉತ್ಸಾಹದಿ ತಪ್ಪಲ್ಲ ಮಗನೇ, ಉಳಿತು ಬೇಕು. ಆದರೆ ನಿನ್ನನ್ನು ಪಡೆದವಳು ನಾನು. ನನ್ನ ಕರುಳ ಬಳ್ಳಿಯಲ್ಲಿ ಅರಳಿ ನಿಂತ ಪುಷ್ಪ ನೀನು ಮಗನೇ. ಹಡೆದಬ್ಬೆಗೆ ಮಕ್ಕಳನ್ನು ಬಳಿ ಕರೆದು ಎದೆಗಾಣಿಸಿಕೊಳ್ಳುವಾಗ ಆಗುವ ಸಂತೋಷಕ್ಕೆ ಪ್ರಪಂಚದಲ್ಲಿ ಇನ್ನೊಂದು ತುಲನೆ ಇಲ್ಲ. ಅದನ್ನು ಹೋಲಿಕೆ ಮಾಡಿ ಉಪ್ಪೆ ಕೊಟ್ಟು ವಿವರಿಸುವುದಕ್ಕೆ ಬರುವುದಿಲ್ಲ. ಹೆತ್ತ ತಾಯಿಗೆ ತಾನು ಹಡೆದ ಮಕ್ಕಳು ಯಾವ ಕಾಲಕ್ಕಿದ್ದರೂ ಅಮೂಲ್ಯವಾದ ಸೊತ್ತುಗಳೇ. ಅದಕ್ಕಿಂತ ಹೆಚ್ಚಿನದಾದಂತಹ ಸಂಪದದ ಕುರಿತಾಗಿ ತಂದೆ ತಾಯಿಗಳು ಅಪೇಕ್ಷೆಯನ್ನು ಆಶೆಯನ್ನು ಪ್ರಕಟಪಡಿಸುವುದಿಲ್ಲ ಮಗನೇ. ನಿನ್ನನ್ನು ಉಳಿಸಿಕೊಳ್ಳಬೇಕೆನ್ನುವ ಸ್ವಾರ್ಥ ನನಗೆ. ಏನು ನಿನ್ನೆ ದಿವಸ ನಿನ್ನನ್ನು ಯುದ್ಧಕ್ಕಾಗಿ ನಾನು ಕಳುಹಿಸಿಕೊಳ್ಳಿಲ್ವೇನು? ಕಳುಹಿಸಿದ್ದೀರಿ. ಮೊನ್ನೆ ದಿನ ಬಂದು ಹೋಗಿ ಬರ್ತೇನೆ ಅಂತ ಹೇಳುವಾಗ ಬೇಡ ಅಂತ ಹೇಳಿದ್ದೇನೆ ನಾನು. ಇಲ್ಲ, ನಾಳೆ ಬಂದು ಹೋಗಿ ಬರ್ತೇನೆ ನಮ್ಮ ಹೇಳುವಾಗ ಸಂತೋಷದಿಂದ ಕಳುಹಿಸಿಕೊಡ್ತೇನೆ. ಯಾಕೆ? ಆದರೆ ಇವತ್ತು ಯಾಕಿಲ್ಲ ತಾಯಿಯ ಆಶೀರ್ವಾದ? ನೀತಿಯಲ್ಲ ಪೋಪುದಿಂದು ಇಂದು ಬೇಡ ಅಂತ ಆಡುವುದು ಮಗನೇ ನಾನು. ಇಂದು ಬೇಡ ಆಗಲೇ ಹೇಳಿದೆ. ನನ್ನ ತಂದೆಯವರು ಕಾರಣಾಂತರದಿಂದ ಕುರುಭೂಮಿಯಲ್ಲಿ ದಕ್ಷಿಣ ಭಾಗದ ಕಡೆಗೆ ಮುಖ ಮಾಡುವ ಪರಿಸ್ಥಿತಿಯೊಂದು ಬಂದಾಡಿಸಿದೆ. ಅವರ ಅನುಪಸ್ಥಿತಿಯಲ್ಲಿ ನಿನ್ನ ಕುರಿತಾಗಿ ಲಕ್ಷ್ಯವನ್ನು ಅರಿಸುವುದಕ್ಕೆ ಯಾರೂ ಇಲ್ಲ ಎನ್ನುವಂತಹ ಚಿತ್ತ ನನಗೆ ಕಾಡುತ್ತದೆ ಮಗನೇ. ಏನು ಚಕ್ರವ್ಯೂಹವನ್ನ ಭೇದಿಸುವುದಕ್ಕೆ ನಿನ್ನೆ ದಿವಸ ನಿನ್ನ ದೊಡ್ಡಪ್ಪ ಮುಂದಾಗ್ಲಿಲ್ವೇನು? ಆಗಿದ್ದಾರೆ. ಪರಿಣಾಮ ಏನಾಯಿತು? ಸೋಲಾಯಿತು. ಹೌದಾ? ಶತಗಜ ತ್ರಾಳಿ, ಭೂಮಿ ತೂಕದ ಗದೆ ಅಂತಹ ಭೀಮ ಮಹಾಶೈನಿಗಾದ್ರೂ ಸೋಲು ಬರ್ತದೆ ಅಂತ ಯೋಚನೆ ಮಾಡು ಮಗನೇ. ಅದು ಸಾಧಾರಣವಾದ ವ್ಯೂಹವಲ್ಲ. ವಿಲ್ ವಿದ್ಯೆಯ ಮುಖೇನವಾಗಿ ಭೇದಿಸಬಹುದಾದಂತಹ ಚಕ್ರವ್ಯೂಹ ತಾಯೇ ಅದು. ಕುಮಾರ, ಈ ಹಿಂದಕ್ಕಾದರೂ ಭೀಷ್ಮಾಚಾರ್ಯರ ಕೂಡಿ ಭವನವನ್ನು ಒಡ್ಡಿದ ಕಾಲಕ್ಕೆ ಬಳಿರೆಯ ಅಭಿಮನ್ಯು ನೀನು ಭಾರತ ರತ್ನ ಹೀಗೆ ಬಾಯಿ ತುಂಬ ನಿನ್ನನ್ನು ಹಾಡಿ ಕೊಂಡಾಡಿದ ಮಗನೇ. ಹೆತ್ತಬ್ಬೆ ಹೆತ್ತೊಡಲಿಗೆ ಆದ ಸಂತೋಷ ಏನನ್ನುವುದನ್ನು ಪದಗಳಿಂದ ಪೋಣಿಸಿ ನಾನು ವಿವರಿಸಲಾರೆ. ಕುಲದೀಪಕನಿಗೆ ತಾಯಿಯಾಗುವ ಸೌಭಾಗ್ಯವನ್ನು ಆ ಚಿನ್ಮಯ ಸ್ವರೂಪ ಒದಗಿಸಿಕೊಟ್ಟ ಅನ್ನುವಂಥ ತೃಪ್ತಿಭಾವ ಸದಾ ಕಾಲ ಹಾಗೆ ಹಸನಾಗಿ ಉಳಿದಿದೆ. ಆದರೆ ಇನ್ನು ನಿನ್ನನ್ನು ಕಳುಹಿಸಿಕೊಟ್ರೆ ಮಗನೇ ಮತ್ತೆ ಮಗನ ಮುಖ ನೋಡುವ ಯೋಗ ಉಳಿತದೋ ಇಲ್ಲವೋ ಅಂತ ಗೊತ್ತಿಲ್ಲ. ನಿನ್ನ ಆಶೀರ್ವಾದ ಇದ್ರೆ ಖಂಡಿತ ನಾನು ಮರಳಿ ಬರ್ತೇನೆ ಮಗ. ಅದೇ ಹೌದು ಅಂತ ಅದೊಂದು ಪ್ರಶ್ನೆ ಕೇಳ್ತೇನೆ ಮಗನೇ. ಏನಮ್ಮ ಅದು? ನಿತ್ಯವೂ ಯುದ್ಧವನ್ನ ಪೂರೈಸಿ ಬಿಡಾರದ ಕಡೆಗೆ ಮುಖ ಮಾಡುವ ತಂದೆಯನ್ನು ನೋಡಿ ನನ್ನ ಬಳಿಯಿಂದ ದೊಪ್ಪನೆ ಎದ್ದು ನಿಂತು ತಂದೆಯ ಬಳಿಗೆ ಸಾಗಿ ಹೋಗಿ ಅಪ್ಪ ಬಂದಿದೆ ಹೀಗೆ ಒಂದು ಪ್ರಶ್ನೆ ಮಾಡಿ ಉತ್ತರದ ನಿರೀಕ್ಷೆಯನ್ನು ತಂದೆ ಕೊಡದಿದ್ದೇ ಹೋದ್ರು ಮಗನಾದ ನನ್ನನ್ನು ಬಳಿಗೆ ಕರೆದು ಅಪ್ಪಿ ಆರಗಿಸಿ ಬಾಣದ ಮೊಣೆಯಿಂದ ಆದ ಗಾಯದ ರಕ್ತಗಳಿಂದ ಅದೇ ನಿನ್ನ ದೇಹ ತೊಯ್ದ ಕಾಲಕ್ಕೆ ತನ್ನೆಲ್ಲ ನೋವನ್ನು ಮರೆಯುತ್ತಿದ್ದರು ಮಗನೇ. ಆ ತಂದೆ ಹತ್ತಿರ ಬಂದು ಸುಭದ್ರ ಎಲ್ಲಿ ಅಭಿಮನ್ಯು ಕಾಣಿಸುವುದಿಲ್ಲ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ ಮಗನೇ? ನಿನಗೆ ಉತ್ತರ ಕೊಡುವುದಕ್ಕೆ ಸುಲಭವೇ ಇದೆ ತಾಯಿ. ಏನದು? ಚಕ್ರವ್ಯೂಹವನ್ನು ಭೇದಿಸಬೇಕಾದ ಯಾರು? ನನ್ನಯ್ಯ. ಅವರು ಉಳಿಸಿ ಹೋದ ಚಕ್ರವ್ಯೂಹವನ್ನು ಪುಡಿ ಮಾಡುವುದಕ್ಕೆ ನಿಮ್ಮ ವೀರಪುತ್ರ ಹೋಗಿದ್ದಾರೆ ಅಂತ ಹೇಳಮ್ಮ. ಕೊಡುವುದು ನಾನು, ನೀನಲ್ಲ. ನನ್ನ ತಂದೆಯ ಕಣ್ಣು ನೋಡಿ ಉತ್ತರ ಕೊಡಬೇಕಾದ್ರಿಂದ ತಾಯಿ ನೆನಪಿರ್ಲಿ ನಿನಗೆ. ಬೇಡ,
ಹಡೆದವಳು ನಾನಿರಬಹುದು, ಆದ್ರೆ ತಾನು ಹಡೆದ ಮಗನೆನ್ನುವ ಹಾಗೆ ಭಾವಿಸಿ ತನ್ನ ಸಂಕಷ್ಟದ ಕಾಲದಲ್ಲಿ ತನಗೆ ಯಾರಿಲ್ಲದಿದ್ದರೆ ಏನಂತೆ ಮಗನಾದ ಅಭಿಮನ್ಯುವಿದ್ದಾನೆ ಅನ್ನುವ ಹಾಗೆ ಭಾವಿಸಿ ವ್ಯವಹರಿಸಿದವರ ಮಗನೇ ನಿನ್ನ ದೊಡ್ಡ ತಾಯಿ ದ್ರೌಪದಿ ಇದೆ. ಎಲ್ಲಿ ಸುಭದ್ರೆ? ಅಭಿಮನ್ಯುವನ್ನು ಯಾವ ಕಡೆಗೆ ಕಳುಹಿಸಿಕೊಟ್ಟೆ ಎನ್ನುವ ಹಾಗೆ ಗದರಿಸಿ ಕೇಳಿದ್ರೆ ನಾನು ಹೇಗೆ ಉತ್ತರಿಸಲಿ, ಏನು ಉತ್ತರಿಸಲಿ ಕುಮಾರ? ದ್ರೌಪದಿ ಇದೆ, ಅವರು ಕೇಳಿದ್ದೆ ಹೌದು ಅಂತಾದ್ರೆ ನೀವು ಕೊಡಬೇಕಾದ ಉತ್ತರ ಒಂದೇ ತಾಯಿ. ತುಂಬಿದ ಸಭೆಯಲ್ಲಿ ತಾಯಿಯನ್ನು ಅಪಮಾನ ಮಾಡಿದವ ಕರ್ಣ ಅದರ ನಾಲಿಗೆ ಮುಚ್ಚಿರುವುದಕ್ಕೆ ನಿಮ್ಮ ಮಗ ಅಭಿಮನ್ಯು ಹೋಗಿದ್ದಾರೆ ಅಂತ ಹೇಳಮ್ಮ. ತುಂಬು ಗರ್ಭಿಣಿ ಉತ್ತಾರೆ ಅತ್ತೆಯಾದ ನನ್ನ ಮುಖ ನೋಡಿ ಎಲ್ಲಿ ನನ್ನ ಗಂಡ ಅಂತ ಕೇಳಿದರೆ ಹೇಗೆ ಉತ್ತರಿಸಲಿ ಕುಮಾರ? ಉತ್ತರ ಕೊಡುವುದಕ್ಕೆ ಬಹಳ ಕಷ್ಟ ಇದೆ ತಾಯಿ. ಹಾಗೆಂದು ನೀ ಕೊಡಬೇಕಾದ ಉತ್ತರ ಒಂದೇ, ನಿನ್ನ ಗಂಡ ಅತಿ ಎತ್ತರದ ಪದವಿಯನ್ನು ಹೊಂದುವುದಕ್ಕೆ ಹೋಗಿದ್ದಾರೆ ಅಂತ ಹೇಳಮ್ಮ. ಅವಳಿಗೆ ಅರ್ಥವಾಗ್ತದೆ. ಅದೇ ಹೌದು ಅಂತಾದ್ರೆ ಆ ಎತ್ತರದ ಪದವಿಯನ್ನು ಸೇರುವ ಹೊತ್ತಿಗೆ ಆ ಎತ್ತರದಲ್ಲಿ ಇದ್ದು ನಿನ್ನನ್ನು ಸ್ವಾಗತಿಸುವುದಕ್ಕಾಗಿ ಒಂದು ಜೀವ ಬೇಡ ಮಗನೇ? ಏನೂ ಅಲ್ಲ, ತಾಯಿಯ ಮಾತು ಮೀರಿ ನಿನ್ನ ಹಠ ಸಾಧನೆಗಾಗಿ ನೀನು ಹೊರಟು ನಿಲ್ತಿ ಅಂತಾದ್ರೆ ಯಾಕಿದು? ವೈರಿಗಳ ಶಿರವನ್ನು ಚೆಂಡಾಡುವುದಕ್ಕೆ. ನಿನ್ನ ನಡೆಗೆ ತೊಡಕು ಉಂಟು ಮಾಡಿದ ನಿನ್ನ ಬದುಕಿನ ಪ್ರಥಮ ವೈರಿ ನಿನ್ನ ಅಪ್ಪೆ ಸುಭದ್ರೆ. ನನ್ನ ತಲೆಯನ್ನು ಅಮ್ಮ, ಎಂತಹ ನುಡಿಗಳನ್ನೇ ಆಡಿಬಿಟ್ಟೆ ತಾಯಿ. ಯುದ್ಧ ಕ್ಷೇತ್ರಕ್ಕೆ ನಾವು ಹೋಗಬೇಕು ಅಂತಾದ್ರೆ ನಿನ್ನ ಕತ್ತರಿಸಿ ನನ್ನ ಕೈಯಲ್ಲಿರುವಂತಹ ಕಟುಕನ ಕೈಯಲ್ಲಿರುವ ಕರವಾಡ ಅಂತ ಭಾವಿಸಿದೀಯ ತಾಯಿ. ಉದರ ಪೋಷಣೆಗಾಗಿ ಪ್ರಾಣಿಗಳನ್ನು ಕಲ್ತಾರೆ, ಹಾಗೆಯೇ ವೈರಿಗಳನ್ನು ನಾವು ಕೊಲ್ಲುವುದು ನಮ್ಮ ಪ್ರಾಣವನ್ನು ಉಳಿಸುವುದಕ್ಕಾಗಿ. ಏನಮ್ಮ ನನ್ನನ್ನು ಪರಶುರಾಮ ಅಂತ ತಿಳಿದೀಯ? ಅವನಾದರೂ ಪಿತೃವಾಕ್ಯ ಪರಿಪಾಲನೆಗಾಗಿ ತಾಯಿಯ ಶಿರವನ್ನು ಕಡಿದು ಮತ್ತೆ ಬದುಕಿಸಿಕೊಂಡ. ಅವನಷ್ಟು ಶಕ್ತಿ ನನಗಿಲ್ಲ ತಾಯಿ, ನನಗಿಲ್ಲ. ಹೆತ್ತ ತಾಯಿಯ ಶಿರ ಕತ್ತರಿಸಿ ಪವರ ಎನ್ನುವುದು ನನಗೆ ಅಮರ ಕರ್ಮವೆಂಬುದು. ತಾಯಿಯ ಶಿರವನ್ನು ಕಡಿವಷ್ಟು ಕಟುಕನಲ್ಲ ತಾಯಿ, ಅಭಿಮನ್ಯು ಕಟುಕನಲ್ಲ. ಹಾಗೆಂದು ನೀ ಈ ರೀತಿ ಆಡಬಹುದೇ ಅಂತ ಯೋಚನೆ ಮಾಡಿದ್ರೆ ಇಲ್ವಲ್ಲ. ನೀನೇನು, ನಿನ್ನ ಯೋಗ್ಯತೆ ಏನೆನ್ನುವುದನ್ನು ಮರೆತಂತೆ ಕಾಣ್ತದೆ ತಾಯಿ, ಮರೆತಂತೆ ಕಾಣ್ತದೆ. ಯದುಕುಲವನ್ನೇ ಪಾವನಗೊಳಿಸುವುದಕ್ಕಾಗಿ ಉದಿಸಿ ಬಂದವ ಶ್ರೀಕೃಷ್ಣ ಪರಮಾತ್ಮ ಅವನ ಸಹಭವೇ ಅಲ್ಲವೇ ಹಿಡಿದ ಹಲದಿಂದ ಹಸ್ತಿನಾವತಿಯನ್ನು ತಿರುಗಿಸುತ್ತಾರೆ ಎನ್ನುವುದಾಗಿ ಮುಂದುವರಿದ ಬಲಭದ್ರನ ತಂಗಿ ನೀನು. ಅಮ್ಮ, ವೀರ ಪಾರ್ಥನ ಮಡದಿಯಾಗಿ, ವೀರ ಅಭಿಮನ್ಯುವಿನ ತಾಯಿಯಾಗಿ ನನ್ನ ನಡೆಗೆ ತಡೆಯಾದೆ. ಬರುವ ಕಾಲಕ್ಕೆ ಆಶಾ ಗೋಪುರವನ್ನೇ ಕಟ್ಟಿಕೊಂಡು ಬಂದೆ ತಾಯಿ. ಯುದ್ಧದಲ್ಲಿ ಜಯ ಎನ್ನುವುದನ್ನು ಪಡಿಬೇಕು ಅಂತ ಬಂದೆ. ಯಾಕೆ ಬಲ್ಲಿರ? ಆ ರೀತಿ ಆತ ನನ್ನಲ್ಲಿ ಮೂಡುವುದಕ್ಕೆ ಕಾರಣ ನೀವೇ ಅಲ್ವೇ ತಾಯಿ, ನೀವೇ ಅಲ್ವೇ? ಎಳವೆಯಲ್ಲಿ ಒಂದು ದಿವಸ ತಂದೆಯವರು ಐರಾವತವನ್ನು ತರಗಿಳಿಸಿದ ಕತೆ. ಮಗದೊಂದು ದಿವಸ
ಇಂದ್ರನನ್ನು ಕೊಂದಂತಹ ಗಂಧರ್ವನನ್ನು ಕೊಲ್ಲುವುದಕ್ಕೆ ಮುಂದುವರೆದ ಭೀಷ್ಮಾಚಾರ್ಯರ ಕಥೆ. ಅಷ್ಟೇ ಅಲ್ಲದೆ ವೀರಾವೇಶದಿಂದ ಹೋರಾಟ ಮಾಡಿದ ಪರಶುರಾಮರ ಕಥೆ. ವೀರಾದಿ ವೀರರ ಕಥೆಯನ್ನು ಹೇಳಿ ನನ್ನ ಕ್ಷತ್ರಿಯ ಪಂಥ ಎನ್ನುವುದನ್ನು ಜಾಗೃತಗೊಳಿಸಿದವಳು ನೀನು ತಾಯಿ. ಈ ಕಾಲಕ್ಕೆ ನನ್ನನ್ನು ತಡೀತಾ ಇರುವೆ. ಬೇಡಮ್ಮ, ನನ್ನನ್ನು ತಡಿಬೇಡ ತಾಯ. ಕಳು ಬನ್ನಿ. ಪತಿವ್ರತ ಸ್ತ್ರೀಯ ಕಣ್ಣೀರು ಈ ಭೂಮಿಯನ್ನು ಸೋಕಿತು ಅಂತಾದ್ರೆ ಅಲ್ಲಿ ಬರಗಾಲ ಆವರಿಸ್ತದೆ ಅಂತೆ. ಅದಕ್ಕೆ ಸಾಕ್ಷಿಯನ್ನು ಈ ಕುರುಕ್ಷೇತ್ರ ಯುದ್ಧ. ತುಂಬಿದ ಸಭೆಯಲ್ಲಿ ದ್ರೌಪದಿ ದೇವಿಯನ್ನು ಅವಮಾನಿಸಿದ ಪ್ರತೀಕ. ಈಗ ಕುರುಕ್ಷೇತ್ರ ಯುದ್ಧ ನಡೀತಾ ಉಂಟಮ್ಮ. ಕುರುಕ್ಷೇತ್ರ ಯುದ್ಧ ನಡೀತಾ ಉಂಟು. ಮತ್ತೊಮ್ಮೆ ಇಂತಹ ಘಟನೆ ಈ ಆರ್ಯಾವೃತದಲ್ಲಿ ನಡೆಯಕೂಡದು. ಇಲ್ಲ ತಾಯೇ, ನೀ ಅಳಬಾರದು ಅಮ್ಮ. ಇಷ್ಟಲ್ಲಿ ನೀ ಯಾಕೆ ಮಾಡಬೇಕು? ಅಳಬೇಕಾದಂತಹ ಘಟನೆ ಏನು ನಡೆದಿದೆ ತಾಯಿ, ಇಲ್ಲಿ ಏನು ನಡೆದಿದೆ? ಯಾಕಂದ್ರೆ ಯುದ್ಧ ಎನ್ನುವುದು ನಡೆಯುವುದು ಪಾಂಡವರಿಗಾಗಿ, ಧರ್ಮ ಸ್ಥಾಪನೆಗಾಗಿ. ಧರ್ಮ ಎನ್ನುವುದು ಮರವಾಗಿ ಬೆಳೆಯಬೇಕು ಎನ್ನುವ ಕಾರಣಕ್ಕಾಗಿ ನಡೆಯುತ್ತಿರುವಂತಹ ಯುದ್ಧ ತಾಯೇ ಇದು ಯುದ್ಧ. ಈ ಯುದ್ಧದಲ್ಲಿ ಭಾಗವಹಿಸುವುದಕ್ಕೆ ಕೌರವರ ಕಡೆಯಲ್ಲಿ 11 ಅಕ್ಷೋಹಿಣಿ ಸೇನೆ ಇರಬಹುದು, ನಮ್ಮ ಕಡೆಯಲ್ಲಿ 7 ಅಕ್ಷೋಹಿಣಿ ಸೇನೆ ಇರಬಹುದು. ಆದ್ರೆ 7 ಅಕ್ಷೋಹಿಣಿ ಸೇನೆ ಬಂದದ್ದು ಯಾರ ಪಕ್ಷಕ್ಕೆ? ಧರ್ಮದ ಪಕ್ಷಕ್ಕೆ. ಅವರೆಲ್ಲರ ಆಸೆ ಏನು ಬಲ್ಲಿಯ ತಾಯೇ? ಧರ್ಮರಾಯ ಕವಿ ನಾಡಿನ ದೊರೆಯಾಗಬೇಕು, ಇದು ಧರ್ಮ ಭೂಮಿಯಾಗಬೇಕು, ರಾಮ ರಾಜ್ಯ ಎನ್ನುವುದು ಪುನರ್ಸ್ಥಾಪನೆಯಾಗಬೇಕು. ಈ ಯೋಚನೆಯಿಂದಲೇ ಇವರೆಲ್ಲ ಬಂದು ಸೇರಿದ್ದಾರೆ ತಾಯೇ. ಅಮ್ಮ, ಮಗ ಯುದ್ಧಕ್ಕೆ ಹೋಗ್ತಾನೆ ಅಂತ ನೀ ಅಳುತ್ತಿರುವೆ. ಆದ್ರೆ ಪ್ರಪಂಚದಲ್ಲಿ ಮಕ್ಕಳನ್ನು ಕಳೆದುಕೊಂಡ ತಾಯಂದಿರಷ್ಟು ಮಂದಿ ಬಲ್ಲಯ್ಯ, ಗಂಡನನ್ನು ಕಳೆದುಕೊಂಡ ಹೆಣ್ಣಂದಿರಷ್ಟು ಮಂದಿ ಬಲ್ಲಯ್ಯ, ತಂದೆಯನ್ನು ಕಳೆದುಕೊಂಡ ಮಕ್ಕಳಷ್ಟು ಮಂದಿ ಬಲ್ಲಯ್ಯ ತಾಯೆ. ಎಲ್ಲರನ್ನು ಕಳೆದುಕೊಂಡಿದ್ದಾರೆ. ಯಾಕೆ? ಅವರಿಗೆ ಸಿಕ್ಕದೆ ಅಸ್ತಿನಾವತಿ, ಅವರಿಗೆ ಆಳುವುದಕ್ಕಿದೆ ಅಸ್ತಿನಾವತಿ. ಪಾಂಡವರಿಗಾಗಿ, ಧರ್ಮಕ್ಕಾಗಿ ಅವರೆಲ್ಲ ಬಂದಿದ್ದಾರೆ. ಈ ಯುದ್ಧವನ್ನು ನಾ ಮಾಡಿದೆ ಅಂತಾದರೆ ನನ್ನ ತಂದೆಯವರಿಗಾದ ಅವಮಾನವನ್ನು, ಅವರಿಗಾದ ಅವಮಾನಕ್ಕೆ ಉತ್ತರ ಕೊಟ್ಟಂತಾಗುತ್ತದೆ. ಪಾಂಡವರಿಗೆ ನಾವು 6 ಮಂದಿ ಮಕ್ಕಳು, ಹಿರಿಯವನ ತಮ್ಮಂದಿರೂಪ ಪಾಂಡವರು. ಅವರು ಮುಂದೆ ಈ ರಾಜ್ಯವನ್ನು ಆಳಬೇಕಾದವರು. ಅವರು ಆಳಬೇಕು ಅಂತಾರೆ ನಾ ಈ ಯುದ್ಧವನ್ನು ಮುಗಿಸಲೇಬೇಕು. ತ್ಯಾಗ ಮಾಡಬೇಕಂತೆ ತಾಯಿ. ತ್ಯಾಗಿಗಳ ಕಥೆಯನ್ನು ನೀನು ಬೋಧಿಸಿದವಳಲ್ಲವೇ? ಶಿಬಿಯ ಕಥೆ ಹೇಳಿದೆ, ಜೀಮೂತವಾಹನನ ಕಥೆ ಹೇಳಿದೆ, ದಧೀಚಿ ಮಹರ್ಷಿಯ ಕಥೆ ಹೇಳಿದೆ. ಅವರ ತೆರ ಜೀವನವನ್ನು ಈ ಪ್ರಪಂಚಕ್ಕಾಗಿ ಮುಡಿಬಿಟ್ಟವರವರಲ್ಲ. ಅಮ್ಮ ಅಮ್ಮ, ಕರ ಜೋಡಿಸಿ ಬೇಡ್ತೇನೆ ತಾಯೇ,
ಯುದ್ಧದಲ್ಲಿ ಜಯವನ್ನು ಪಡೆಯುವುದಕ್ಕೆ ಆಶೀರ್ವಾದ ಮಾಡು. ಹೋಗುವುದು ಬೇಡ. ಯುದ್ಧದಲ್ಲಿ ಗೆಲ್ಲಬೇಕೆನ್ನುವ ತವಕದಿಂದ ಹೊರಟಿದ್ದಾರೆ ತಾಯ. ಒಂದಾಶೆ ನಾಳೆ ಇಂದು ಬೇಡ. ಇಲ್ಲ, ಕಾಡಿದರು ಬೇಡಿದರು ನನ್ನ ತಾಯಿ ನನಗೆ ಆಶೀರ್ವಾದ ಮಾಡುವುದಿಲ್ಲ. ಹಾಗೆಂದು ಹಿಂದುಳಿದೆ ಅಂತಾದ ದೊಡ್ಡಪ್ಪನ ಮುಂದೆ ನಾನು ಆಡಿದ ಪ್ರತಿಜ್ಞೆ ಭಂಗವಾಗ ಕೂಡದಲ್ಲ. ಏನು ಮಾಡಲಿ ಏನು ಸರಿ, ತಾಯಿಯ ಪಾದದ ಧೂಳನ್ನೇ ಹಣೆಗೆ ತಿಲಕವನ್ನಾಗಿರುತ್ತೆ. ಮಾತೆಗೆ ಪ್ರದಕ್ಷಿಣೆ ಬಂದು ಯುದ್ಧಕ್ಕೆ ಹೊರಟಿದೆ. ಆಶೀರ್ವಾದ ಮಾಡ, ಆಶೀರ್ವಾದ ಮಾಡ. ಮಗನನ್ನು ಬಿಟ್ಟಿರುವುದಕ್ಕೆ ಮನವಿಲ್ವೇ? ಒಂದು ವೇಳೆ ನೀ ಎನಿಸಿದಂತೆ ಆಯಿತು ಅಂತಾದ್ರೆ ಕಾಡಂಗಲದಲ್ಲಿ ಶೋಭಿಸುವ ಚಂದ್ರಮನ ಮನೆಯಲ್ಲಿದ್ದ